ನಮಸ್ಕಾರ, ನಾನು ಆದ್ಯ ಕಣ್ಣೂರ. ಇಂದು ವಿಶ್ವ ತೋಳಗಳ ದಿನ. ಕುರಿಗಾಯಿಗಳ ನಂಬಿಕೆಯೊಂದು ಕಣ್ಮರೆಯಾಗುತ್ತಿರುವ ತೋಳಗಳ ಉಳಿವಿಗೆ ಹೇಗೆ ಕಾರಣವಾಗಿದೆ ಎಂಬ ಸ್ವಾರಸ್ಯಕರ ಕಥೆಯೊಂದು ಕೃಪಾಕರ ಮತ್ತು ಸೇನಾನಿಯವರು ಬರೆದ ಕೆನ್ನಾಯಿಯ ಜಾಡಿನಲ್ಲಿ ಪುಸ್ತಕದಲ್ಲಿದೆ. ಬಹಳ ಹಿಂದೆ 3 ಅಣ್ಣ ತಮ್ಮಂದಿರಿದ್ದರು. ಕುರಿಗಳನ್ನು ಪಾಲು ಮಾಡಿಕೊಳ್ಳುವಾಗ ಅಣ್ಣಂದಿರಿಬ್ಬರು 3ನೆಯ ತಮ್ಮನಿಗೆ ಮೋಸ ಮಾಡಿದರಂತೆ. ನೊಂದ ಆತ, ನಿಮಗೆ ನೆಲ ಸಿಗದೆ ಜೀವನದುದ್ದಕ್ಕೂ ಎಲ್ಲಿಯೂ ನಿಲ್ಲದೆ ಅಲೆಯುತ್ತಿರುವಂತಾಗಲಿ ಎಂದು ಶಾಪ ಹಾಕಿ ಕಾಡಿನಲ್ಲಿ ಕಣ್ಮರೆಯಾದನಂತೆ. ನಾವೇ ಆ ಶಾಪಗ್ರಸ್ತ ಮಂದಿ. ಹಾಗಾಗಿ ನಮ್ಮ ಕುರಿಗಳೊಂದಿಗೆ ನಾವು ಈ ಬಯಲುಗಳಲ್ಲಿ ಅಲೆಯುತ್ತಲೇ ಇದ್ದೇವೆ. ತೋಳದ ವೇಷದಲ್ಲಿ ಆತ ನಮ್ಮನ್ನು ಹಿಂಬಾಲಿಸುತ್ತಲೇ ಇರುತ್ತಾನೆ. ಆಗೊಮ್ಮೆ ಈಗೊಮ್ಮೆ ತನ್ನ ಪಾಲನ್ನು ಕೊಂಡೊಯ್ಯಲು ಬರುತ್ತಾನೆ. 3ನೇ ಒಂದು ಭಾಗ ಅವನಿಗೆ ಸಲ್ಲಬೇಕಾದದ್ದೇ. ಅವನು ನಮ್ಮ ಸ್ವಂತ ತಮ್ಮ. ಅವನಿಗೇನಾದರೂ ತೊಂದರೆ ಮಾಡಿದರೆ ನಮಗೆ ಒಳ್ಳೆಯದಾಗುವುದಿಲ್ಲ. ಕಣ್ಮರೆಯಾಗಲು ಸಿದ್ಧತೆ ನಡೆಸಿರುವ ಜೀವಿಯೊಂದು ನಂಬಿಕೆ ಎಂಬ ಈ ಸಣ್ಣ ಕೊಂಡಿಯನ್ನ ಅವಲಂಬಿಸಿ ಬದುಕುಳಿದಿರುವುದು ಅದ್ಭುತವೆನಿಸಿತು.